ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ದಾವಣಗೆರೆಯ ವಾಟರ್ ಟ್ಯಾಂಕ್ ಮುಂಭಾಗ ಇಲ್ಲಿ ಒಬ್ಬರು ನೈಸರ್ಗಿಕ ಜ್ಯೂಸ್ಗಳು ನ್ಯಾಚುರಲ್ ಜ್ಯೂಸ್ನ ಬೆಳಗ್ಗೆ ಹೊತ್ತು ಮಾರ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಬಂದಿದ್ದೇನೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸರ್ ರಾಕೇಶ್ ಅಂತ ಹೇಳಿ ಸರ್. ನಮ್ಮ ಬ್ರದರ್. ಏನಿದು ಬೆಳಗ್ಗೆನೆ ಜ್ಯೂಸ್ ಎಲ್ಲ ಮಾಡ್ತಿದ್ದೀರಲ್ಲ ಸರ್? ಇವು ಎಲ್ಲ ಕಡೆ ಪಾರ್ಕ್ಗಳ ಮುಂದೆ ಇರ್ತದೆ. ಇಲ್ಲಿ ನೀವು ದಾವಣಗೆರೆ MGC B ಬ್ಲಾಕ್ ವಾಟರ್ ಟ್ಯಾಂಕ್ ಎದುರುಗಡೆ ಮಾಡ್ತಾ ಇದ್ದೀರಾ? ಹೌದು ಸರ್. ಏನಿದು ಜ್ಯೂಸ್ಗಳು ಎಷ್ಟೊತ್ತಿಗೆ ಬರ್ತೀರಾ ಬೆಳಗ್ಗೆ ಹೊತ್ತು, ಏನು ಕತೆ ಅಂತ? ಸರ್ ಬೆಳಗ್ಗೆ 6:40ಕ್ಕೆ ಬರ್ತೀವಿ ಸರ್. ಇಲ್ಲಿ 9:15 ತನಕನೇ ಇರ್ತೀವಿ ಸರ್ ನಾವು. ಇವು ನೈಸರ್ಗಿಕವಾಗಿ ಮನೆಯಲ್ಲಿ ಸಿಗುವಂಥ ತರಕಾರಿಗಳ ಜ್ಯೂಸ್ ಸರ್ ಇದು. ಓಕೆ. ಎಲ್ಲ ಏನಪ್ಪ ಈ ಬೂದುಗುಂಬಳಕಾಯಿ ಜ್ಯೂಸು ಇದು ನೋಡಿ ಸರ್. ಇದು ABC ಆ್ಯಪಲು, ಬೀಟ್ರೋಟು, ಕ್ಯಾರೆಟು 3 ಮಿಕ್ಸ್ ಮಾಡಿಬಿಟ್ಟು ಓಕೆ ಮಾಡಿರೋ ಜ್ಯೂಸ್ ಸರ್ ಇದು. ಮತ್ತು ಇದು ಬಂದ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ಸರ್. ಇದಕ್ಕೆ ಬಿಲ್ಪತ್ರೆ, ಪುದೀನ, ಕರಿಬೇವೆಲ್ಲ ಹಾಕಿ ಮಾಡಿರ್ತೀವಿ ಸರ್ ನೈಸರ್ಗಿಕವಾಗಿ. ಓಕೆ. ಇನ್ನು ಬಾಳೆ ದಿಂಟನ್ ಸರ್. ನಾವು ಕಿಡ್ನಿ ಸ್ಟೋನ್, ಲಿವರ್ ಬ್ಲೇಡರು ಎಲ್ಲದಕ್ಕೂ ಒಳ್ಳೆ ಸರ್. ಓಕೆ. ಇನ್ನು ಬೂದುಗುಂಬಳಕಾಯಿ ಸರ್. ಇದು ಅಗಲಕಾಯಿ ಸರ್ ಜ್ಯೂಸು. ಇದಕ್ಕೆ ಸಬ್ಜಾ ಸೀಡ್ಸ್ ಹಾಕ್ಬಿಟ್ಟು ಇಲ್ಲಿ ಒಂದು ಕಪ್ಪಿಗೆ 20 ರೂಪಾಯಿ ಅನ್ನಂಗೆ ನಾವು ಕೊಡ್ತೀವಿ ಸರ್ ಕಸ್ಟಮರ್ಗಳಿಗೆ. ಓಕೆ. ಅವರಿಗೂ ಹೆಲ್ತ್ ಬೆನಿಫಿಟ್ ಸಿಗುತ್ತೆ, ಮತ್ತು ಅವರಿಗೆ ಸಿಗುವಂಥ ತುಂಬ ಕಮ್ಮಿ ರೇಟಲ್ಲಿ ಸಹ 20 ರೂಪಾಯಿಗೆ ಕಾಂಪ್ರಮೈಸ್ ರೇಟಲ್ಲೇ ಕೊಡ್ತೀವಿ ಸರ್ ಕಸ್ಟಮರ್ಗಳಿಗೆ. ಓಕೆ. ಮತ್ತು ಇದು ಎಲ್ಲ ಸರ್ ನಮಗೆ ಏನಪ್ಪ BP ಶುಗರ್ ಪೇಷಂಟ್ಗಳು ಎಷ್ಟೊಂದು ಜನ ಈಗ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ 300 ರೂಪಾಯಿ 400 ರೂಪಾಯಿ ಇದೆ ಸರ್ ಮೆಡಿಸಿನ್. ಬಟ್ ಅವರಿಗೆ ಅದರಿಂದ ಈಗ ನಮ್ಮಲ್ಲಿ 20 ರೂಪಾಯಿ ಖರ್ಚು ಮಾಡಿ ಒಂದು ತಿಂಗಳಿಗೆ ನಾವು ಜ್ಯೂಸ್ ಕೊಟ್ಟರು 500 ರೂಪಾಯಿ ಆಗಲ್ಲ ಸರ್ ಖರ್ಚು. ಎಷ್ಟೋ ಒಂದು BP ಶುಗರ್ ಟ್ಯಾಬ್ಲೆಟ್ 500-1000 ರೂಪಾಯಿ ಬಿಲ್ ಆಗುತ್ತೆ. ಓಕೆ. ನೋಡಿ ಸರ್, ಈಗ BP ಶುಗರ್ ಅಂತ ಹೋದ ತಕ್ಷಣ ನಾವೀಗ ಬಾಳೆದಿನ ಜ್ಯೂಸು ಕುಡಿಬೋದು, ಮತ್ತು ನೈಸರ್ಗಿಕ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸಿಂದ ಎಷ್ಟೊಂದು ಈಗ ಯೂಟ್ಯೂಬಲ್ಲಿ ಆಗಲಿ ನೋಡ್ಬೋದು. ಡಾಕ್ಟ್ರು ಸಹ ಸಜೆಸ್ಟ್ ಮಾಡ್ತಾ ಇರ್ತಾರೆ ಬೆಟ್ಟದ ನೆಲ್ಲಿಕಾಯಿ ಕುಡಿಯೋದು ನಿಮಗೆ ಒಂದು ಬೆನಿಫಿಟ್ ಇದೆ, ಆರೋಗ್ಯಕರ ಒಂದು ಅಸಿಡಿಟಿ ಆಗಲಿ, ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಮತ್ತು ಲಿವರ್ ಸಮಸ್ಯೆಗಳಾಗಲಿ ಎಲ್ಲದಕ್ಕೂ ತುಂಬಾ ಆಲ್ ಇನ್ ಒನ್ ಸಮಸ್ಯೆಗಳಿಗೆ ಪರಿಹಾರ ಇದೆ ಸರ್. ಮನೇಲಿ ಸಿಗೋ ತರಕಾರಿಗಳನ್ನ ಯೂಸ್ ಮಾಡ್ಕೊಂಡು ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕಂತ ಹೇಳಿ ಜನಗಳಿಗೆ ಮಾಡೋದಕ್ಕೂ ಸಹ ಟೈಮ್ ಸಿಗೋಲ್ಲ ಈಗಿನ ಕಾಲದಲ್ಲಿ. ಯಾಕಂದರೆ ಬೆಳಗಿನ ಜಾವ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಜಾಬಲ್ಲಿ ಇರ್ತಾರೆ. ಅವ್ರಿಗೆ ಒಂದು ತರಕಾರಿ ಬೆಲೆ ಈಗ 20 ರೂಪಾಯಿ ಕೊಟ್ಟು ನಾವು ತಗೊತೀನಿ ಅಂದರೆ 20 ರೂಪಾಯಿ ಜ್ಯೂಸ್ ಮಾಡಿರಿ, ಇವತ್ತು ಅರ್ಧ ತರಕಾರಿ ಜ್ಯೂಸ್ ಮಾಡಿ ಅರ್ಧ ಕೊಲ್ತೋಗುತ್ತೆ. ನಾವು ಇದರಿಂದ ಒಂದು 4-5 ಕಪ್ಪಿಂದ ಜನಗಳಿಗೆ ಬೆನಿಫಿಟ್ ರೇಟಲ್ಲಿ ಕೊಟ್ಟು ಮಾಡಿ ಅವ್ರ ಆರೋಗ್ಯನ ಕಾಪಾಡಬೇಕು. ಜನಗಳಿಗೆ ಇದ್ರ ಬಗ್ಗೆ ಮಾಹಿತಿ ಸಿಗಬೇಕು, ಇದನ್ನು ತಿಳ್ಕೊಂಡು ಜನಗಳು ಕುಡೀಲಿ, ಆರೋಗ್ಯ ಕಾಪಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನೊಂದು ಜಾರಿ ಮಾಡ್ಕೊಂಡು ತರ್ತಾ ಇದೀವಿ ಸರ್. ಸೊ ಇದೇ ಕೆಲಸ ಮಾಡ್ತೀರಾ ನೀವು? ಹೌದು ಸರ್, ಇದೇ ಕೆಲಸ. ಬೆಳಗ್ಗೆ 6:30 ಒಂದು 9:00 ತನಕ ಇದನ್ನೇ ಒಂದು ಇಲ್ಲೇ ಇರ್ತೀರಾ? ಪ್ರತಿದಿನ ಇರ್ತೀರಾ? ಪ್ರತಿದಿನ ಇರ್ತೀವಿ ಸರ್ ನಾವು. ಸೊ ಇದೆಲ್ಲ ಹೆಂಗ್ ಪ್ರಿಪೇರ್ ಮಾಡ್ಕೊಂಡ್ಬರ್ತೀರಾ ಈ ಜ್ಯೂಸ್ಗಳೆಲ್ಲ? ಸರ್ ಇವೆಲ್ಲ ಬೆಳಗ್ಗೆ 3 ಗಂಟೆ ಸುಮಾರು ಎದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಬೆಳಗ್ಗೆ ಒಂದು 6:30ಗೆ ಮನೆ ಬಿಡ್ತೀವಿ ಸರ್. 6:50 ಅನ್ನಂಗೆ ಇಲ್ಲಿ ಬಂದ್ಬಿಟ್ಟು ಜ್ಯೂಸ್ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆ 2 ಅವರಲ್ಲಿ ಎಲ್ಲ ಪ್ರಿಪೇರ್ ಮಾಡ್ತೀವಿ ಸರ್ ನಾವು. ಓಕೆ. ಮತ್ತು ಇನ್ನು ನಾವು ರಾತ್ರಿ ಎಲ್ಲ ಕಟ್ ಮಾಡಿಬಿಟ್ಟು ವಾಟ್ರಲ್ಲೇ ಡಿಪ್ ಮಾಡಿಕ್ಕಿ ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಆಗಲಿ ಇವನ್ನೆಲ್ಲ ಇದು ಮಾಡ್ತೀವಿ ಸರ್. ಕುಕ್ಕರಲ್ಲಿ ವಿಸಲಲ್ಲಿ ಇದು ಮಾಡಿಬಿಟ್ಟು ಬ್ರೋಕನ್ ಮಾಡಿ ಅವನ್ನೆಲ್ಲ ಒಂದು ಮೆಥಡ್ ಇದೆ ಸರ್. ಆ ಮೆಥಡ್ ಮುಖಾಂತರ ಮಾಡಿ ಜೀರಿಗೆ, ಹಸಿ ಶುಂಠಿ ಮತ್ತು ನಮಗೆ ಆಲ್ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿರ್ತೀವಿ. ಡೈಜೆಷನ್ಗೂ ಸಹ ಪ್ರಾಬ್ಲಮ್ ಬರಬಾರ್ದು ಆ ಥರ ಮಾಡಿ ಬೆಟ್ಟದ ನೆಲ್ಲಿಕಾಯಿನ ಬಿಲ್ಪತ್ರೆ, ಪುದೀನ, ಕರಿಬೇವು ಮುಖಾಂತರ ಹಾಕಿ ಕೊಟ್ಟಿರ್ತೀವಿ ಸರ್. ಓಕೆ. ರಾಕೇಶ್ ಅವರು, ನಿಮ್ಮ ಹೆಸರು ರಾಕೇಶ್ ಅಂತ? ನಮ್ಮ ಸರ್ ರಾಕೇಶ್ ಅಂತ ಹೇಳಿ ಸರ್. ನೀವು ಒಬ್ಬರೇ ಮಾಡೋದಾ ಇದು? ಇಲ್ಲ ಸರ್, ನಮ್ಮ ಬ್ರದರ್ದೇ ಮೇನ್. ನಮ್ಮ ಬ್ರದರ್ ಅವರು ಮಾಡ್ತಾರೆ ಸರ್. ಸರ್ ನಿಮ್ಮ ಹೆಸರು? ಕಿರಣ್ ಅಂತ ಹೇಳಿ. ಕಿರಣ್ ಅಂತ. ಓಕೆ ಓಕೆ. ಸೊ ನೀವು ನಿಮ್ಮ ಬ್ರದರ್ ಮಾಡ್ತಾರೆ ಸರ್? ಹೌದು, ನಮ್ಮ ಬ್ರದರ್ ಮೇನ್. ಜನಗಳ ಪ್ರತಿಕ್ರಿಯೆ ಹೇಗಿದೆ ಇದ್ರ ಬಗ್ಗೆ? ಚೆನ್ನಾಗಿದೆ ಸರ್. ಎಲ್ಲ ಆರೋಗ್ಯವಾಗೆಲ್ಲ BP ಶುಗರ್ ಪೇಷಂಟ್ಗಳು 90% ಇದೆ ಸರ್ ಕಸ್ಟಮರ್ಗಳು. ಆ ಕಸ್ಟಮರ್ಗಳು ಬರ್ತಾ ಇರ್ತಾರೆ. BP ಶುಗರ್ನವರಿಗೆ ಮೇನ್ ಒಳ್ಳೆ ಯೂಸ್ ಆಗುತ್ತೆ ಅಂತೀರಾ? ಉಪಯೋಗ ಆಗಿದೆ, ಆಲ್ರೆಡಿ ಉಪಯೋಗನ ಆಗ್ತಿದೆ. ಹಾಗಲಕಾಯಿಯಿಂದ ಎಷ್ಟೋ ಜನ BP ಟ್ಯಾಬ್ಲೆಟ್ಗಳನ್ನ MG ಕಮ್ಮಿ ಮಾಡ್ಕೊಂಡು ಚೆನ್ನಾಗಿದೀವಿ, ಆರೋಗ್ಯಕರವಾಗಿದೀವಿ ಅಂತ ಹೇಳ್ತಿದ್ದಾರೆ. ಒಳ್ಳೆ ಒಪಿನಿಯನ್ ಇದೆ ಸರ್. ಕಸ್ಟಮರ್ದು ಏನು ತೊಂದರೆ ಇಲ್ಲ. ಇವತ್ತಿನ ಜನ ಜಾಸ್ತಿ ಆಗ್ತಾ ಇದ್ದಾರೆ, ಇವತ್ತಿನವರೆಗೆ ಇನ್ನೂ ಕಮ್ಮಿ ಆಗಿಲ್ಲ ಯಾರು. ಈ ಜ್ಯೂಸ್ಗಳೆಲ್ಲ ಸ್ವಲ್ಪ ಕಹಿ ಇರುತ್ತಲ್ಲ, ಇದನ್ನೆಲ್ಲ ಇದು ಮಾಡೋಕೆ ಏನು ಮಾಡ್ತೀರಾ? ಸರ್ ಇದು ಕಹಿ ಇರುತ್ತೆ ಸರ್. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಅದಕ್ಕೆ ಸ್ವಲ್ಪ ಜೀರಿಗೆ, ಕಾಳುಮೆಣಸು, ಮತ್ತು ಈಗ ಹಸಿ ಅರಿಶಿನ ಬರುತ್ತೆ. ಅರಿಶಿನ ಆಗುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟ್ ಇರುತ್ತೆ ಹಸಿ ಅರಿಶಿನ. ಓಕೆ. ಮತ್ತು ಈ ಆಲ್ ಇನ್ ಒನ್ ಬೆನಿಫಿಟಲ್ಲೇ ನಾವು ಕೊಡ್ತೀವಿ. ಹಂಗೆ ಅಂದರೆ ಅವರಿಗೆ ಕಹಿ ಬರುತ್ತೆ ಸರ್, ಬಟ್ ಕಹಿನೇ ಇವತ್ತು ಆರೋಗ್ಯ ಕಾಪಾಡ್ತಿದೆ. ಕಹಿನೇ ಆರೋಗ್ಯ ಕಾಪಾಡುತ್ತೆ ಅಂತ? ಹೌದು. ವೆರಿ ಗುಡ್. ಈಗ ಸಿಹಿಯಲ್ಲಿ ನಾವು ಏನು ಮಾಡೋಕ್ಕಾಗ್ತಾರೆ, ಕಹಿ ಯಾವುದು ಬಾಡಿಗೆ ವಿಷ ಅಂತೀವಿ. ಈಗ ಹಾಗಲಕಾಯಿ ವಿಷ, ಬಟ್ ಹಾಗಲಕಾಯಿಂದ ನಮಗೆ ಒಂದು ಬೆನಿಫಿಟ್ ಸರ್. BP ಶುಗರ್. ಈಗ ಇವ್ರು ಏನು ಮಾಡಿದ್ದು ಜ್ಯೂಸ್ ಇದು ಸರ್? ಬೆಟ್ಟದ ನೆಲ್ಲಿಕಾಯಿ ಹಾಕಿ ಕುಂಬಳಕಾಯಿ 2 ಮಿಕ್ಸ್ ಮಾಡಿ 1 ಕಪ್ ಜ್ಯೂಸ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಮಿನಿಮಮ್ 2 ಕಪ್ ಜ್ಯೂಸ್ ಕೊಡ್ತೀವಿ ಸರ್. 2 ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಮಿನಿಮಮ್ 2 ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಯೋಕೆ? ಇಲ್ಲ ಸರ್, 2 ಮಿಕ್ಸ್ ಮಾಡ್ಕೊಂಡು ಕೊಡ್ತೀವಿ ಕಸ್ಟಮರ್ಗಳು. ಎಲ್ಲ ಮಿಕ್ಸ್ ಮಾಡೋದು ಕೊಡೋದು ಸರ್ ಜಸ್ಟ್. ಬೆಟ್ಟದ ನೆಲ್ಲಿಕಾಯಿ, ಹಾಗಲಕಾಯಿ ಅಥವಾ ಬೆಟ್ಟದ ನೆಲ್ಲಿಕಾಯಿ, ಕುಂಬಳಕಾಯಿ ಆ ಥರ
ಜಾಸ್ತಿ ಮಾಡ್ತೀವಿ. ಇದು ಉಪ್ಪು ಮಸಾಲೆ ಎಲ್ಲ ಆಡ್ ಮಾಡ್ತೀರಾ ಹೌದು ಸ್ವಲ್ಪ ರುಚಿ ಬರಲಿ ಅಂತ? ಹೌದು, ಪೆಪ್ಪರ್ ಪೌಡ್ರು, ಪೆಪ್ಪರ್ ಸ್ವಲ್ಪ ಸೈಂದ್ರ ಲವಣ, ಉಪ್ಪು ಸರ್ ಅದು. ಅದು ಸಹ ನ್ಯಾಚುರಲ್ ಸಾಲ್ಟ್ನೇ ಯೂಸ್ ಮಾಡ್ಕೊಂಡು ಇದು ಮಾಡ್ತೇವೆ. ಓಕೆ. ಮತ್ತು ಇದೊಂದು ನೀವು ಜ್ಯೂಸ್ ಇದ್ರ ಬಗ್ಗೆ ಮತ್ತೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ಜನಗಳು ಇದನ್ನ ಉಪಯೋಗಿಸ್ಕೊಂಬಿಟ್ಟು ಅವ್ರ ಆರೋಗ್ಯ ಕಾಪಾಡ್ಕೋಬೇಕು. ಆದಷ್ಟು ಹಾಸ್ಪಿಟ್ಲ್ಗಳನ್ನ ಅವಾಯ್ಡ್ ಮಾಡ್ಕೊಂಡು ಅವ್ರ ಆರೋಗ್ಯ ಅವ್ರು ಕಾಪಾಡ್ಕೊಳ್ಳಿ ಅಂತೇಳಿ ಅದಕ್ಕೊಂದು ಹೇಳ್ತೀನಿ ಸರ್. ಅವ್ರಿಗಿನ್ನೂ ನಾವು ಆದಷ್ಟು ಇನ್ನೂ ನಮ್ಮ ಕೈಲಾದಷ್ಟು ಒಂದು ಸೇವೆಯನ್ನು ಕೊಡಬೇಕು. ಜನಗಳು ಅದಕ್ಕೆ ಪ್ರತಿಕ್ರಿಯೆನ ಚೆನ್ನಾಗಿತ್ತು. ಈ ಮೂಲಕ ಈ ಸದುದ್ದೇಶ ಇಟ್ಕೊಂಡು ಮಾಡ್ತಾ ನೀವು ವ್ಯಾಪಾರನೂ ಮಾಡ್ತೀರಾ? ಮಾಡ್ತಾಯಿದ್ದೀವಿ ಸರ್. ಒಂದು ಸಣ್ಣದಾಗಿ ಓಕೆ. ಒಂದು ಸಣ್ಣದಾಗಿ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನಮ್ಮ ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಚಮ್ಮನಲ್ಲಿ ಅಂತ. ಸರ್, ಈ ಜ್ಯೂಸ್ ಯಾವಾಗಲಿಂದ ಕುಡಿತಿದ್ದೀರಾ ನೀವು? ತಿಂಗಳ ಆಯ್ತು ಸರ್, ಹೆಚ್ಚು ಕಮ್ಮಿ. ಒಂದು ತಿಂಗಳಿಂದನಾ? ಬೆನಿಫಿಟ್ ಕಾಣ್ತಾ ಇದೆ ನಿಮಗೆ? ಪರವಾಗಿಲ್ಲ ಸರ್, ಚೆನ್ನಾಗಿದೆ ರಿಸಲ್ಟ್. ಯಾವುದು ಜ್ಯೂಸ್ ಕುಡಿಯೋದು ಸರ್ ನೀವು? ಇದು ಆಮ್ಲಾನು ಕುಂಬಳಕಾಯಿ. ಆಮ್ಲ ಕುಂಬಳಕಾಯಿ. ಏನು ಪರ್ಪಸ್ಗೆ ಕುಡಿತಿದ್ದೀರಾ? ನಮಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅದು ಇದು ಪ್ರಾಬ್ಲಮ್ ಇದೆ ಸರ್, ಅದು ಏನು ಅನ್ನಿಸ್ತಾ ಇಲ್ಲ. ಓಕೆ, ಬೆಟರ್ ಅನಿಸ್ತಿದೆ? ಬೆಟರ್ ಅನ್ನಿಸ್ತು. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಸಬ್ಜಾ ಸೀಡ್ಸ್ ಎಲ್ಲ ಹಾಕಿರ್ತೀವಿ ಅದ್ರ ಜೊತೆಗೆ. ಅದು ಸಹ ಒಳ್ಳೆ ಬಾಯಿ ತಂಪು ಮತ್ತು ಆರೋಗ್ಯ ಸಹ ತಂಪು. ಈ ಬಿಸಿಲುಗಾಲದಲ್ಲಿ ಹೀಟ್ ಆಗೋದು ಆ ಥರ ಎಲ್ಲ ಮೂಲವಾದಿ ಪೇಷಂಟ್ಗಳಿಗೆ ಈಗ ಸೀಸನಲ್ಲಿ ಸಮ್ಮರಲ್ಲಿ ಒಂದು, ವಿಂಟರಲ್ಲಿ ಒಂದು ಆ ಥರ ಇರುತ್ತಾ? ಮಳೆಗಾಲ ಒಂದು ಸರ್. ಮಳೆಗಾಲದಲ್ಲಿ ಇಲ್ಲ ಸರ್, ಮಳೆಗಾಲದಲ್ಲಿ ಎಲ್ಲ ಸೇಮ್ ಇರುತ್ತೆ. ಮಳೆಗಾಲದಲ್ಲಿ ಎಲ್ಲ ಸೇಮ್ ಇಂಗ್ರೀಡಿಯೆಂಟ್ಸ್ ಮಾಡ್ತೀವಿ ಸರ್, ಯಾವುದು ಚೇಂಜಸ್ ಇರೋದಿಲ್ಲ. ಓಕೆ. ನೆಕ್ಸ್ಟ್ ಮುಂದೆ ಮೊಳಕೆ ಕಾಳುಗಳನ್ನ ಇಕ್ತೀವಿ. ಮೊಳಕೆ ಕಾಳುಗಳು ಅವನು ಸಹ ಇಕ್ಕ ಪ್ಲಾನಿಂಗ್ ಇದೆ ಸರ್. ಓಕೆ. ನೆಕ್ಸ್ಟ್ ಮಂತಲ್ಲಿ ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಜನಗಳು ಪ್ರತಿಕ್ರಿಯೆ ಡಿಪೆಂಡ್ ಅಪಾನ್ ಆಗಿ ಇನ್ನೂ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಮಾಡ್ಬೇಕಂತ ಮನ್ಸಿದೆ ಸರ್. ಓಕೆ ಓಕೆ. ಫಸ್ಟು 1ರಿಂದ ಸ್ಟಾರ್ಟ್ ಮಾಡಿದ್ವಿ, ಯಾವುದೋ ಒಂದು ನೆಲ್ಲಿಕಾಯಿ ಜ್ಯೂಸಿಂದ. 5 ಇಂಗ್ರೀಡಿಯೆಂಟ್ಸ್, 5 ಜ್ಯೂಸ್ ಮಾಡ್ತೀರಾ? 5 ಟೈಪ್ ಆಫ್ ಜ್ಯೂಸ್? ಹಾಂ ಸರ್. ಒಂದು ABC, ಒಂದು ಬೆಟ್ಟದ ನೆಲ್ಲಿಕಾಯಿ, ಒಂದು ಬಾಳೆದಿಂಡು, ಒಂದು ಕುಂಬಳಕಾಯಿ, ಒಂದು ಹಾಗಲಕಾಯಿ. ಓಕೆ ಓಕೆ ಓಕೆ. ಅದೇ ಆಯಿತು ರಾಕೇಶ್ ಅವರೇ, ಹಾಂ ಸರ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಇನ್ನೂ ಚೆನ್ನಾಗಿ ವ್ಯಾಪಾರ ಆಗಲಿ, ಇನ್ನೂ ಸಾಕಷ್ಟು ಜನಕ್ಕೆ ನಿಮ್ಮ ಒಂದು ಪ್ರಯೋಜನ ಸಿಗಲಿ ಅಂತ ಆಶಿಸ್ತಾ ಮಾತಾಡಿದ್ದಕ್ಕೆ ಧನ್ಯವಾದಗಳು. ತುಂಬ ಥ್ಯಾಂಕ್ ಯು ಸರ್. ನಿಮ್ಮದು ಸಪೋರ್ಟ್ ಇರಲಿ. ಥ್ಯಾಂಕ್ ಯು.